ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನವರು ವಿಶ್ವ ಸಂವಿಧಾನ ಶಿಲ್ಪಿ. ಕಾಯಕ ಯೋಗಿಯು ಮಧ್ಯದ ಬಸವಂ ಬಸವಂ ಬಸವಂ. ಕೇವಲ ಸ್ಥಾವರಾದಿಗಳಲ್ಲಿ ಮಾತ್ರ ದೇವರನ್ನ ಕಾಣುವಂತ ಒಂದು ಪದ್ಧತಿ ಇತ್ತು. ಯಾಕೆ ನಾವುಗಳು ಮಾನವ ಮಾತ್ರರಲ್ಲಿ ದೈವತ್ವವನ್ನ ಕಾಣಬಾರದು ಅನ್ನುವಂತಹ ದಿವ್ಯ ದೃಷ್ಟಿಯನ್ನ ಇಟ್ಟುಕೊಂಡು ಒಂದು ಹೊಸ ಪದ್ಧತಿಯನ್ನ, ವಿಧಾನವನ್ನ, ಪ್ರಯೋಗವನ್ನ ಶರಣರು ಮಾಡುತ್ತಾರೆ. ಇಷ್ಟಲಿಂಗದ ಜನಕನು ಬಸವಂ ಬಸವಂ ಬಸವಂ. ಇವತ್ತು ಕ್ರಿಶ್ಚಿಯಾನಿಟಿ ಆಗಲಿ, ಬುದ್ಧ ಧರ್ಮ ಆಗಲಿ, ಇಸ್ಲಾಂ ಧರ್ಮ ಆಗಲಿ, ಹೆಂಗೆ ವಿಶ್ವಧರ್ಮಗಳು ಅಂತ ಕಂಗೊಳಿಸ್ತಾವೆ ಆ ರೀತಿಯೊಳಗೆ ಇದು ಸರಿಯಾಗಿ ತರ್ಕಬದ್ಧವಾಗಿ ಸುಸಂಗತವಾಗಿ ಎಲ್ಲ ಮಾಧ್ಯಮಗಳ ಮೂಲಕ ಎಲ್ಲರ ಗಮನಕ್ಕೆ ಬಂತು ಅಂತಂದರೆ ಯುನೈಟೆಡ್ ನೇಷನ್ಸ್ ಒಳಗೆ ಸಹಿತ ಒಂದು ಮರ್ಯಾದೆಯ ಸ್ಥಾನವನ್ನು ಪಡೆದುಕೊಳ್ಳುವ ಎಲ್ಲ ಯೋಗ್ಯತೆಯನ್ನು ಸಹಿತ ಈ ಲಿಂಗಾಯತ ಧರ್ಮ ಇದು ಹೊಂದಿರೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಜಾತಿಯ ಗೋಡೆಯ ಕೆಡವಿದ ಬಸವಂ ಬಸವಂ ಬಸವಂ. ಎಲ್ಲದರ ಜೊತೆಯಲ್ಲಿ ಸುಜ್ಞಾನ, ಸತ್ಕ್ರಿಯೆ, ಸದ್ಭಾವಗಳು, ಇಂಥ ಅನೇಕ ಮಾನವೀಯ ಮೌಲ್ಯಗಳನ್ನು ಶಿವಶರಣರು, ಬಸವಾದಿ ಶರಣರು ಬೋಧಿಸಿದ್ದು ಆ ತತ್ವ ಸಿದ್ಧಾಂತಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬದುಕುವಂತಹ ವ್ಯಕ್ತಿಯೂ ಕೂಡ ಒಪ್ಪುವಂತೆ ಇದ್ದಾವೆ. ಅನುಭವ ಮಂಟಪ ಕಟ್ಟಿದ ಬಸವಂ ಬಸವಂ ಬಸವಂ. ಹೀಗೆ ಎಲ್ಲಾ ರೀತಿಯಿಂದ ಸಮಗ್ರ ಕ್ರಾಂತಿಯನ್ನ ಮಾಡಿರುವಂತಹ ವಿಶ್ವಗುರು ಬಸವಣ್ಣನವರು ಅವರು ಲಿಂಗಾಯತ ಧರ್ಮ, ಲಿಂಗಾಯತ ಅಂದ್ಕೂಡಲೇ ಇದು ಲಿಮಿಟೆಡ್ ಅಲ್ಲ, ಸೀಮಿತ ಅಲ್ಲ. ಲಿಂಗಾಯತ ಅನ್ನೋದು ವಿಶಾಲವಾಗಿರುವಂತದ್ದು. ವೇದದ ಭೇದವ ತಿಳಿಸಿದ ಬಸವಂ ಬಸವಂ ಬಸವಂ. ಶರಣೆಯರೇ, ಪ್ರಸ್ತುತ ಜಗತ್ತಿನಲ್ಲಿ 600 ಕೋಟಿ ಜನರು ಇದ್ದಾರೆ ಅನ್ನುವಂತ ಒಂದು ಅಂಕಿ ಸಂಖ್ಯೆ. ಅಂತ 600 ಕೋಟಿ ಜನರು ಕೂಡ ಒಪ್ಪುವಂತಹ ತತ್ವವನ್ನ, ಉದಾತ್ತತೆಯನ್ನ, ಆದರ್ಶಗಳನ್ನ ಶರಣರು ನಮಗೆ ಕೊಟ್ಟು ಹೋಗಿದ್ದಾರೆ. ಆತ್ಮಸಾಕ್ಷಿಯ ಕಲಿಸಿದ ಬಸವಂ ಬಸವಂ ಬಸವಂ. ನಾವೆಲ್ಲ ಮನುಷ್ಯರಾಗಲಿಕ್ಕೆ ಮಾನವೀಯತೆಯ ಗುಣವನ್ನು ಮೈಗೂಡಿಸಿಕೊಳ್ಳಲಿಕ್ಕೆ ದೊಡ್ಡ ಅವಕಾಶವನ್ನು ಕೊಟ್ಟಂಥ ಒಂದು ದೊಡ್ಡ ಧರ್ಮ, ವಿಶಾಲವಾದ ಧರ್ಮ, ಬಹಳ ಆಳವಾದಂಥ ಒಂದು ಧರ್ಮ ಇದು ಲಿಂಗಾಯತ ಧರ್ಮ. ನಾನು ಲಿಂಗಾಯತ ಅಂತ ನಾವೆಲ್ಲ ಎದೆ ತಟ್ಟಿಕೊಂಡು ಅಭಿಮಾನದಿಂದ ಹೇಳ್ಬೋದು.